2025 ಥ್ರೋಬಾಲ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಕರ್ನಾಟಕದಲ್ಲಿ ಅಂದ್ರೆ ದಟ್ ವಿಲ್ ಬಿ ಅಗೇನ್ KGF ತಾಲೂಕ್ ಬೇತ್ಮಂಗಲ ಹೋಬಳಿ ರೂರಲ್ ಹೈಸ್ಕೂಲ್ ಗ್ರೌಂಡ್ಸ್ ಇಂದ. ಇಟ್ ವಿಲ್ ಆಲ್ವೇಸ್ ರಿಮೆಂಬರ್ ಇನ್ ದ ಹಿಸ್ಟರಿ ಆಫ್ ಕರ್ನಾಟಕ ಸ್ಪೋರ್ಟ್ಸ್ ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಮೇಕಿಂಗ್ ದಿಸ್ ಈವೆಂಟ್ ಸಕ್ಸಸ್ಫುಲ್. ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಫಾರ್ ಯೋರ್ ಫ್ಯೂಚರ್ ಎಂಡ್ಯೂರ್ಸ್. 7 ಗಂಟೆ ಅಂದ್ರೆ ನಾನು 7:15 ಬಂದೆ. 7:45 ಆಯ್ತು. ನಾನೊಂದು 15 ನಿಮಿಷ ಲೇಟ್ ಆಗಿ ಬಂದೆ. ನಾನು 7:45ಗೆ ಟಿಫನ್ ರೆಡಿ ಇತ್ತು, ಎಲ್ಲ ರೆಡಿ ಇತ್ತು. ಇವಾಗ ಯಾವ್ದೇ ರಾಜ್ಯ ಮಟ್ಟನು ಒಂದು ದಿವಸದಲ್ಲಿ ಮುಗ್ದಿದೆ. ಒಂದ್ ದಿವಸದಲ್ಲಿ ಫೆಡ್ಲೈಟ್ ಅಲ್ಲಿ ಮುಗ್ದಿದೆ. ಇಲ್ಲಿ ಊಟ ಮಾಡದೆ ರೆಫ್ರಿಗಳೆಲ್ಲರೂ ರೆಫ್ರಿ ಮಾಡ್ತಾ ಇದ್ರು. ಮತ್ತೆ ಆರ್ಗನೈಸೇಷನ್ ಅಷ್ಟೇ, ಈ ಸಂಸ್ಥೆಯಿಂದ ಒಂದು ಮದುವೆ ಮನೆ ಅಲಂಕಾರ ಆಗಿತ್ತು. ಈ ಮೀಟಿಂಗ್ ಬರ್ಬೇಕಾರೆ ಒಂದು ಮದುವೆ, ಇವಾಗ ನಮ್ಮ ಮನೆಯಲ್ಲಿ ಏನೋ ಒಂದು ಹಬ್ಬ ಇರುತ್ತೆ ಅಂತ ಖುಷಿ, ವೆಲ್ಕಮ್ ಇರುತ್ತಲ್ಲ, ಅಷ್ಟ್ ಚೆನ್ನಾಗಿ ಮಾಡ್ಕೊಂಡು ನಾವ್ ಎಷ್ಟೋ ಕಡೆ ಹೋಗಿದೀವಿ ರಾಜ್ಯ ಮಟ್ಟಕ್ಕೆ. ಏನು ಇರೋದೇ ಇಲ್ಲ, ಊಟ ಇರಲ್ಲ. ಊಟ ಬೇಕಾ, ಕೂಪನ್ ಕೊಡಿ, ದುಡ್ಡು ಕೊಡಿ ಅಂತಾರೆ. ಇಲ್ಲಿ ಏನಿಲ್ಲ, ಒಳ್ಳೆ ರೈಸ್ ಬಾತ್ ಇತ್ತು, ನಾನು ಬೆಳಿಗ್ಗೆ ಕೇಸರಿ ಬಾತ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಟೋಟಲಿ ಟೂರ್ನಮೆಂಟ್ ನನ್ಗೆಂತೂ ಸಂತೋಷ ತಂದಿದೆ. ಐ ಥಿಂಕ್ ಎಲ್ಲರಿಗೂ ಸಂತೋಷ ತಂದಿದೆ. ಊಟ ತಿಂಡಿ, ಫಸ್ಟ್ ಏಡ್, ಗ್ರೌಂಡ್, ಇವ್ ಯಾವ್ದೇ ತಗೊಂಡ್ರು ಟಾಪ್ ಕ್ಲಾಸ್. ಇದಕ್ಕಿಂತ ನಿಮ್ ನ್ಯಾಷನಲ್ಸ್ ಹೋದ್ರೆ ಈ ತರ ಇಲ್ಲ. ನಾನು ಹೇಳ್ತಾ ಇದೀನಲ್ಲ, SGFI ನ್ಯಾಷನಲ್ಸ್ಗೂ ಹೋಗಿದೀನಿ ನಾವು, ಅಲ್ಲೂ ಈ ತರ ವ್ಯವಸ್ಥೆ ಇರಲ್ಲ. ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ಐ ಥ್ಯಾಂಕ್ ಮ್ಯಾನೇಜ್ಮೆಂಟ್ ಫಾರ್ ದಿಸ್ ಅರೇಂಜ್ಮೆಂಟ್ ಅಂಡ್ ಇವನ್ ಚೌಡಪ್ಪ ಸರ್ ಅಂಡ್ ಟೀಮ್ ಅಂಡ್ ಚಂದ್ರು ಸರ್ ಅಂಡ್ ಟೀಮ್. ಅದರಲ್ಲಿ ಆಗ್ತಾ ಇರೋದು ಒಂದು ಬಹಳ ಹೆಮ್ಮೆಯ ಸಂಗತಿ. ಏಕೆ ಅಂದ್ರೆ ಇದನ್ನ ಆರ್ಗನೈಸ್ ಮಾಡೋದು ಅಷ್ಟೇ ಅಷ್ಟು ಈಸಿ ಇಲ್ಲ. ಗಂಡ್ ಮಕ್ಳಿಗೆ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಒಂದು ರೂಮ್ ಕೊಟ್ಟ ಇರ್ತಾರೆ, ವಾಶ್ರೂಮ್ಸ್ ಹೆಂಗಿದ್ರು ಇರ್ತಾರೆ. ಆದ್ರೆ ಹೆಣ್ಮಕ್ಳಿಗೆ ಅರೇಂಜ್ ಮಾಡೋದು ಬಹಳ ಕಷ್ಟವಾದಂತ ವಿಚಾರ. ಅದನ್ನ ಕೈಗೆತ್ಕೊಂಡು ಆಮೋಣ್ಣ ಅವ್ರು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ರು. ಹಾಗೂ ನಮ್ಮ ಬೇತ್ಮಳದಲ್ಲಿ ಈ ಒಂದು ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿ ಇಲ್ಲಿ ಜರುಗಿರೋದು ನಮ್ಮ ಬೇತ್ಮಳಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಈ ವರ್ಷ ಆದ್ರೂ ಸೋಲ್ಸಕ್ಕಾಗಲ್ಲ. ಮುಂದಿನ ವರ್ಷ ನೀವು ದಕ್ಷಿಣ ಕನ್ನಡ, ನಾನ್ ನೋಡಿದಾಗೆ ದಕ್ಷಿಣ ಕನ್ನಡದವ್ರು ಪರವಾಗಿಲ್ಲ, ಬೆಳಗಾಂ ಅವ್ರ ಪರವಾಗಿಲ್ಲ, ಎಲ್ಲರೂ ಕೂಡ ನಾನು ಮುಂದಿನ ವರ್ಷಕ್ಕೆ ಸಂಕೇತವರ ಶಾಲೆಯನ್ನು ಸೋಲಿಸ್ಬೇಕು ಅಂತ ಆಯ್ತಾ. ಅದನ್ನು ಮಾಡ್ಬೇಕು. ಯಾಕಂದ್ರೆ ಚಾಲೆಂಜ್ ಇವತ್ತು ತಗೊಳ್ರಿ. ಅದೇ ನಾವು 5 ಓಡಾಡ್ತಾ 5 ನೀವು 5 ನೀವು ಇದು ಮಾಡ್ರಿ. ಯಾಕಾಗಲ್ಲ? ನೀವು ಮನಸ್ಸು ಮಾಡಿದ್ರೆ, ನಿಮ್ಮ ದೈಹಿಕ ಶಿಕ್ಷಕರು ಮನಸ್ಸು ಮಾಡಿದ್ರೆ, ನಿಮ್ಮ ಇವ್ರು ಮನಸ್ಸು ಮಾಡಿದ್ರೆ, ಏನ್ ಚೋಡಪ್ಪ ಏನ್ ಹೇಳಿದ್ರು, ನಮ್ಮ ಚಂದ್ರವ್ರು ಏನ್ ಹೇಳಿದ್ರು, ಎಲ್ಲ ಒಳ್ಳೆ ಎಲ್ಲಾ ಕಡೆಗೂ ಒಳ್ಳೆ ಟೀಚರ್ಸ್ ಇರ್ತಾರೆ. ಬೇರೆ ಟೀಚರ್ಸ್ ಬೇರೆ ಟೀಚರ್ಸ್ ಏನಿರಲ್ಲ, ಕಟ್ ಟೀಚರ್ಸ್ ಏನಿರಲ್ಲ. ಆದ್ರೆ ನಿಮ್ಗೆ ಆಸಕ್ತಿ ಇದ್ದು ಅದನ್ನ ಇದು ಮಾಡ್ಬೇಕು. ವೇದಿಕೆ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ಕ್ರೀಡೆ ಬಗ್ಗೆ ಸ್ವಲ್ಪ ಆಸೆ ಇದ್ರೆ, ನಾನು ಇವತ್ತು ಏನ್ ಕೆಲಸನೂ ಇಲ್ಲ, ಇವತ್ತು ನಾಳೆ 2 ದಿವಸ ಇಲ್ಲಿ ಇರ್ಬೇಕು ಅಂತ ತೀರ್ಮಾನ ತಗೊಂಡು ಬೇರೆ ಏನು ಕೆಲಸಕ್ಕೂ ಇದು ಮಾಡ್ಕೊಂಡಿಲ್ಲ. ನಮಗ್ ಭಾರಿ ಸಂತೋಷ ಆ ಒಂದು ಇದಕ್ಕೆ. ನಾವು ಮುಂದಿನ ದಿನಗಳಲ್ಲಿ ಚೌಡಪ್ಪ ಮನಸ್ಸು ಮಾಡಿ ಚಂದ್ರು ಏನೋ ಕೋಲಾರದೆಲ್ಲ ಮಾಡ್ಬೇಕು ಅಂತ. ಯಾಕಂದ್ರೆ ಈ NGO ಟ್ರೆಸರ್ ಬೇಕಾದಷ್ಟು ದುಡ್ಡಿರ್ತದೆ ಇರ್ತವ, ಅದಕ್ಕೋಸ್ಕರ. ಆದ್ರೆ ನಾವು ಚೌಡಪ್ಪ ಮುಂದಿನ ವರ್ಷದಲ್ಲಿ ನಮ್ಗೆ ಕಬಡ್ಡಿ ಆಗ್ಲಿ ಅಥವಾ ವಾಲಿಬಾಲ್ ಆಗ್ಲಿ ಅಥವಾ ಖೋಖೋ, ಈ 3ರಲ್ಲಿ ಯಾವ್ದನ್ನಾದ್ರೂ ಒಂದು ಚೌಡಪ್ಪ ಅವ್ರು ಕೊಡಿಸಿದ್ರೆ ಫ್ಲಡ್ ಲೈಟ್ ಮಾಡಿ ನಾವು ಇದು ಮಾಡ್ಕೊಡ್ತೀವಿ. ಫ್ಲಡ್ ಲೈಟ್ ಮಾಡ್ತೀವಿ. ಯಾಕಂದ್ರೆ ಹಿಂದೆ PV ನಿಂಗಯ್ಯ ಅವರು ಮಿನಿಸ್ಟರ್ ಆಗಿದ್ದಾಗ ನಾವಿಲ್ಲಿ ಫ್ಲಡ್ ಲೈಟ್ ಟೂರ್ನಮೆಂಟ್ ಮಾಡಿದ್ವಿ ವಾಲಿಬಾಲ್. ಹಾಗೆ ಇವಾಗ ಅದಕ್ಕೋಸ್ಕರ ಇದನ್ನ
ನಾವು ಅದನ್ನ ಮಾಡೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಅದಕ್ಕೆ ಇದು ಮಾಡ್ಕೊಂಡು ನಮ್ಮಲ್ಲಿ ನಮ್ಮ ವಾಲಿಬಾಲ್ ಅಂದ್ರೆ ರಾಜಮಟ್ಟದಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಆವಾಗ ಜಿಲ್ಲಾಧಿಕಾರಿಗಳು ಅವರು ಇವರೆಲ್ಲ ನಮ್ಮ ಹುಡುಗ ಏನು ಕೊಂಡಾಡಿದ್ದೆ ಬೆಂಗಳೂರು ಅಲ್ಲಿ ಬಂದ್ರು, ಡಿಸಿಗಳು ಬಂದ್ರು, ಇವರು ಬಂದ್ರು, ಎಲ್ಲರೂ ಸನ್ಮಾನ ಮಾಡಿದ್ರು. ಹಾಗೆ ವಿದ್ಯಾರ್ಥಿಗಳಲ್ಲಿ ಆ ಒಂದು ಮನೋಭಾವ ಇತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಏನು ಅಡೆತಡೆ ಆಗೋದಿಲ್ಲ. ಆದ್ರಿಂದ ನಾವು ಒಂದು ವಾರದಿಂದ ಕೂಡ ಕ್ರೀಡೆಯನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಇರ್ಬೋದು, ನಮ್ಮ ಶಿಕ್ಷಕರು ಎಲ್ಲರೂ ಇರ್ಬೋದು, ವಿಶೇಷವಾಗಿ ಪ್ರಭಾಕರ್ ಸಿಪಿಎಡ್ ಅವರು ಒಂದು ವಾರದಿಂದ ಬೆಳಗ್ಗೆ 7 ಇಲ್ಲಿ ರಾತ್ರಿ ಆಗೋವರೆಗೂ ಎಲ್ಲಾ ಕೆಲಸಗಳನ್ನು ಅತ್ಯುತ್ತಮವಾಗಿ ಎಲ್ಲಾ ಟೀಚರ್ಸ್ ಇಟ್ಕೊಂಡು ಸಂಪೂರ್ಣವಾದ ಕೆಲಸವನ್ನು ಅವ್ರು ಮಾಡಿದ್ರು. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಅಷ್ಟೇ ಎಲ್ಲಾ ತರಗತಿ ಶಿಕ್ಷಕರು ಎಲ್ಲರೂ ಕೂಡ ನಾನು ನೋಡುತ್ತಲ್ಲ ಅಚ್ಚುಕಟ್ಟಾಗಿ ಯಾವುದೇ ಒಂದು ಅದ್ರ ಒಂದೇ ಒಂದು ಅವ್ರು ಹೇಳಿದ್ರಲ್ಲ ಸಾರ್ ಏನೋ ಕ್ಷಮೆ ಅಂತ, ಅವ್ರು ಕೂಡ ನೋಡಿದೆ ನಾನು. ಏನೋ ಪಾಪ ಉತ್ಸುಕತೆ ಇರ್ತದೆ, ಅದಕ್ಕೋಸ್ಕರ ಅವ್ರು ಕೇಳಿದ್ರು ಅಷ್ಟೇ ಕಾಣಿ. ಅದ್ರಲ್ಲಿ ಮಿಕ್ಕಿ ಯಾರೂ ಅದ್ರ ಬಗ್ಗೆ ಇದು ಮಾಡಿಲ್ಲ. ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಕ್ರೀಡೆಗಳಲ್ಲಿ ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆಗೆ ಬರಬೇಕು ಅಂತೇಳಿ ಹೇಳಿ ಯಾರು ಹುಡುಕೋತಿರೋ ಅವ್ರಿಗೆ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಕೂಡ ನಾವು ಮಾಡ್ಕೊಡ್ತೇವೆ. ನಾಳೆ ನೀವು ಈ ಹತ್ತಿರದಲ್ಲಿ ನಮ್ಮ PO ಮೇಡಮ್ ಅವರು ಮೊನ್ನೆ ಹೇಳಿದ್ರು, ನಾನು ಯಾರಾದ್ರೂ ಇದ್ರೆ 1-2 ಬಸ್ ಕೊಡ್ಬೇಕು ಸರ್ ನಮ್ಗೆ. ಏನಕ್ಕಮ್ಮ ಅಂದ್ರೆ ನಮ್ಮ ಹುಡುಗರು ಈ ಬಂಗಾರತಿರ್ತಿ, KJ ಕೋಟ್ಲಿಂಗ ಈ ಲೋಕಲ್ ಹತ್ತಿರದಲ್ಲಿ ಇರ್ತಕ್ಕಂಥ ಇವ್ರಿಗೆ ನೋಡ್ಬೇಕು ಸರ್. ಅದಕ್ಕೆ ನೀವು ಸ್ಕೂಲ್ ಬಸ್ ಅಂದ್ರೆ ನಮ್ದು ದತ್ತಸಾಯಿ ಶಿಕ್ಷಣ ಸಂಸ್ಥೆ ಅಂತ ರೆಸಿಡೆನ್ಸಿಯಲ್ ಸ್ಕೂಲ್ ಒಂದಿದೆ. ನಮ್ದು ಇನ್ನೊಂದು ಸ್ಕೂಲು ಪ್ರೈವೇಟ್ ಸ್ಕೂಲ್ ಇದೆ, ಇದು ಏಡೆಡ್ ಇನ್ಸ್ಟಿಟ್ಯೂಷನ್. ಅದರಲ್ಲಿ ಬಸ್ಗಳಿದಾಗ ಆ ಬಸ್ಗಳು ಕೊಡಿ ಅಂತ ಕೂಡ ಕೇಳಿದ್ರು. ಅದಕ್ಕೋಸ್ಕರ ನೀವು ಯಾರಾದ್ರೂ ಇದ್ದು ನಿಮ್ಗೆ ಏನಾದ್ರೂ ನಮ್ಮ ಕಡೆಯಿಂದ ಸದುಪಯೋಗವಾದಂತ ಒಂದು ಕೆಲಸ ಬೇಕು ಆತರ ಅಂದ್ರೆ ನಾವು ಖಂಡಿತ ಕೊಡೋದಕ್ಕೆ ರೆಡಿ ಆಗಿರ್ತೀವಿ. ಇವತ್ತು ಕೂಡ ರಾತ್ರಿ ನಿಮ್ಮ ಊಟ ವಸತಿ ಎಲ್ಲವನ್ನು ಬೇಕಾದ್ರೆ ಕೂಡ ನಾವು ನೋಡ್ಕೋತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರಸ್ತ. ಸೊ ಹಾಗೆ a big heartfelt thank you to all the physical education team and all the employees and all the parents and also all the public and the press meet. Thank you once again for making this event a grand success. So ನಿಮ್ಮೆಲ್ರಿಗೂ ಗೊತ್ತು ಸ್ಪೋರ್ಟ್ಸ್ ಆಲ್ರೆಡಿ ಆಯ್ತು, ವಿನ್ನರ್ ಯಾರಂತಾನೂ ನಿಮ್ಗೆ ಗೊತ್ತು, ರೈಟ್? You know the winners, right? Yes, you also know, everyone know who is the winner, right? So but according to me, ನನ್ಗೆ ನೀವೆಲ್ಲರೂ ಚಾಂಪಿಯನ್ಸ್. ಬಿಕಾಸ್ ಇವತ್ತು ನೀವು ಹೋಬಳಿ ಮಟ್ಟದಿಂದ ಹೋಬಳಿ ಮಟ್ಟದಲ್ಲಿ ಗೆದ್ದಿ, ತಾಲೂಕ್ ಲೆವೆಲ್ ಬಂದಿದ್ದೀರಾ, ತಾಲೂಕ್ ಲೆವೆಲ್ ಅಲ್ಲಿ ಗೆದ್ದಿ, ಡಿಸ್ಟ್ರಿಕ್ಟ್ ಲೆವೆಲ್ ರೆಪ್ರೆಸೆಂಟ್ ಮಾಡಿದೀರಾ, ಡಿಸ್ಟ್ರಿಕ್ಟ್ ಇಂದ ಡಿವಿಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೀರಾ, ಇವತ್ತು ಡಿವಿಷನ್ ಇಂದ ಕರ್ನಾಟಕ ಲೆವೆಲ್ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ತಿದೀರಾ. ಅಂದ್ರೆ ಯು ಆಲ್ ಆರ್ ಅ ಟ್ರೂ ಚಾಂಪಿಯನ್ಸ್ ಅಂಡ್ ಯು ಆಲ್ ಆರ್ ಅ ಟ್ರೂ ವಿನ್ನರ್ಸ್. ಓಕೆ, ಸೊ ನೀವೆಲ್ಲರೂ ಸ್ಪೋರ್ಟ್ಸ್ ಪರ್ಸನ್ ಇದ್ದೀರಾ. ಸ್ಪೋರ್ಟ್ಸ್ ಪರ್ಸನ್ ಬೇಕಾಗುವಂತ ಕ್ವಾಲಿಟಿ ಸ್ಪೋರ್ಟಿವ್ ಆಗಿರ್ಬೇಕಿರೋದು. ಸೊ ಐ ಜಸ್ಟ್ ವಾಂಟ್ ಟು ಸೇ 2 things. Being a sports person, everyone should be physically fit, right? So ಆ ಫಿಸಿಕಲ್ ಫಿಟ್ನೆಸ್ ಏನಂತ ನಾವು ಬೆಳಿಗ್ಗೆಯಿಂದ ನೋಡ್ತಾ ಇದೀರಿ. ಆಲ್ ದ ಗರ್ಲ್ಸ್, ಆಲ್ ದ ಬಾಯ್ಸ್ ಆರ್ ವೆರಿ ಸ್ಟ್ರಾಂಗ್. ಹೈಟ್ ಇರ್ಬೋದು, ಪರ್ಸನಾಲಿಟಿ ಇರ್ಬೋದು, ಎವ್ರಿಥಿಂಗ್ ಯು ಆರ್ ಡೂಯಿಂಗ್ ಇಟ್ ವೆರಿ ಗುಡ್. ಸೆಕೆಂಡ್ ಥಿಂಗ್ ಬಂದ್ರೆ ಇಟ್ ಇಸ್ ವಾಟ್? ಮೆಂಟಲ್ ಫಿಟ್ನೆಸ್. ಮೆಂಟಲ್ ಫಿಟ್ನೆಸ್ ಅಂದ್ರೆ when you take a game, either one team can win. ಇವಾಗ ಒಂದು ಕಾಯಿನ್ ನ ಟಾಸ್ ಮಾಡಿದ್ರೆ either head can come or either tail can come, right? So in the same way, so finally match ಅಂತ ಬಂದಾಗ 2 teams ನಿಂತಾಗ only one team can be win, right? So ಇದನ್ನ ನೀವೆಲ್ಲರೂ ತಲೆಯಲ್ಲಿ ಇಟ್ಕೊಂಡು, even though whether you won the match or whether you lose the match, so have that sportsmanship in you ಅಂತ ಹೇಳ್ತಾ. ಬಟ್ ಇವತ್ತು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಇವತ್ತಿಗೆ ಮುಗಿಬಹುದು, ಥ್ರೋ ಬಾಲ್ ಚಾಂಪಿಯನ್ಶಿಪ್ ಇವತ್ತಿಗೆ ಮುಗಿಬಹುದು. ದಯವಿಟ್ಟು ನಿಮ್ಮೆಲ್ಲರಲ್ಲಿ ಕೇಳೋದು, ನೀವ್ ಏನು ಒಂದು ಪ್ರಾಕ್ಟೀಸ್ ನ ಹಾಕಿರ್ತೀರ, ಏನ್ ಕನ್ಸಿಸ್ಟೆನ್ಸಿ ಕೊಟ್ಟಿರ್ತೀರ ಕಳೆದ 6 ತಿಂಗಳಿಂದ ಇರ್ಬೋದು, ಆ ಒಂದು ಕನ್ಸಿಸ್ಟೆನ್ಸಿನ ದಯವಿಟ್ಟು ಇಲ್ಲಿಗೆ ಬಿಡಕ್ ಹೋಗ್ಬೇಡಿ, ಕ್ಯಾರಿ ಫಾರ್ವರ್ಡ್ ಮಾಡಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಫ್ ಯು ಟೇಕ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ, ಇವತ್ತು ನಮ್ ಇಂಡಿಯಾ ಪಾಪ್ಯುಲೇಷನ್ ತಗೊಂಡ್ರೆ ಇಟ್ ಇಸ್ 140 crores. ಎಷ್ಟು? 140 crores ಇದೆ. ಅಂಡ್ ವಿ ಸ್ಟ್ಯಾಂಡ್ ನಂಬರ್ 1 ಇನ್ ಪಾಪ್ಯುಲೇಷನ್. ವರ್ಲ್ಡ್ ಪಾಪ್ಯುಲೇಷನ್ ಇಲ್ಲಿ ವಿ ಸ್ಟ್ಯಾಂಡ್ ನಂಬರ್ 1. But when you see the records of 2024 Olympics records ನೋಡಿದ್ರೆ, the number of gold medals that we got to India is how much? ಯಾರಾದ್ರೂ ಹೇಳ್ತೀರಾ ಎಷ್ಟು ಗೋಲ್ಡ್ ಮೆಡಲ್ಸ್ ಬಂದಿದೆ ಅಂತ? Okay, it's 0.
but we stand number 1 in population, but the number of Olympic medals we got is 0. So why I'm telling you is, ನಮ್ಮ ಭಾರತದಲ್ಲಿ ನಾವು ಸ್ಪೋರ್ಟ್ಸ್ ಅಂತ ಬಂದ್ರೆ ಸ್ಕೂಲ್ ಲೆವೆಲ್ಗೆ ಡ್ರಾಪ್ ಮಾಡ್ಬಿಡ್ತೀವಿ. ಸೊ ಇಲ್ಲಿ ಇವತ್ತು ಆಯ್ತಾ, ಸರಿ ಆಯ್ತು, ನಾಳೆಯಿಂದ ಬಿಟ್ಟು ಬೇರೆ ಏನೋ ಕೆಲಸ, ಬೇರೆ ಏನೋ ಒಂದು ಆಕ್ಟಿವಿಟಿ ಅಂತ ನಾವು ಅದನ್ನ ಮುಂದುವರಿಸ್ತೀವಿ. ಸೊ ದಯವಿಟ್ಟು ಈ ಒಂದು ಏನೇನ್ ನಿಮ್ಮಲ್ಲಿ ಪ್ರಾಕ್ಟೀಸ್ ಇತ್ತು, ಕನ್ಸಿಸ್ಟೆನ್ಸಿ ಇತ್ತು, ಅದನ್ನ ನೀವು ಬಿಡಕ್ ಹೋಗ್ಬೇಡಿ. ಅಂಡ್ ಇವತ್ತು ಮಕ್ಕಳು ಕೆಲವೊಂದು ಪೇರೆಂಟ್ಸ್ ಬಂದಿದ್ರು, ಅವರಲ್ಲಿರುವಂತ ಹುಮ್ಮಸ್, ಅವರೆಲ್ಲ ನಿಲ್ಕೊಂಡು ಕೋರ್ಟ್ ಹತ್ರ ಪೇ ಮಾಡ್ತಿದ್ರು, ನಮ್ ಟೀಮ್ ವಿನ್ ಆಗ್ಬೇಕು, ನಮ್ ಮಕ್ಕಳ ಟೀಮ್ ವಿನ್ ಆಗ್ಬೇಕು ಅಂತ. ದಯವಿಟ್ಟು ಎಲ್ಲ ಪೇರೆಂಟ್ಸ್ ಹಾಗೆ ಎಲ್ಲ ಫಿಸಿಕಲ್ ಟೀಚರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ಸ್ ಆಗಿರ್ಬೋದು ಸ್ಕೂಲ್ ಕಡೆಯಿಂದ ಆ ಸ್ಪೋರ್ಟ್ಸ್ ಅನ್ನೋದನ್ನ ಡೈಲಿ ಅವ್ರ ಕೈ ಪ್ರಾಕ್ಟೀಸ್ ಮಾಡಿ ಇಲ್ಲಿಗೆ ಡ್ರಾಪ್ ಮಾಡಬೇಡಿ ಅಂತ ಹೇಳ್ತಾ, ಸೊ ಎವ್ರಿ ಪರ್ಸನ್, ಎವ್ರಿ ಸ್ಟೂಡೆಂಟ್, ಪ್ಲೀಸ್ ಕಂಟಿನ್ಯೂ ಯುವರ್ ಪ್ರಾಕ್ಟೀಸ್. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ವಿ ಹ್ಯಾವ್ ಒನ್ ಮೋರ್ ಗುಡ್ ನ್ಯೂಸ್. ಲಾಸ್ಟ್ ಮಂತ್ ಅಲ್ಲಿ ಯಂಗೆಸ್ಟ್ ಚೆಸ್ ಚಾಂಪಿಯನ್, ಹೂ ವಾಸ್ ದ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಆಫ್ ದ ವರ್ಲ್ಡ್? Gukesh, very good. Gukesh Dommaraju from India, who also represents the South India. So world alle the youngest chess champion ada, which is one of the proudest moment to India. So avanu world chess champion agtane heli, and his age is also just 18. nim tarane avun age kuda 18, and avanu 12 years iddagene avanu grand master anta hesaru kuda bandittu avange. So in one of the interviews when he was 9 years old, avanu already decide agogidda, nin goal enu andre ನಾನು ಪ್ರಪಂಚದ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಆಗ್ಬೇಕು ಅಂತ ಒಂದು ಗೋಲ್ ರೆಡಿ ಇತ್ತು. ಸೊ ಅದೇ ತರ ನಿಮ್ಮೆಲ್ರಿಗೂ ಅಷ್ಟೇ, ನಿಮ್ಗೆ ಏನ್ ಗೋಲು, ಇಟ್ಸ್ ನಾಟ್ ಓನ್ಲಿ ಥ್ರೋ ಬಾಲ್. ಸೊ ದೇರ್ ಆರ್ ವೆರೈಟೀಸ್ ಆಫ್ ಸ್ಪೋರ್ಟ್ಸ್. ಥ್ರೋ ಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಬಾಸ್ಕೆಟ್ ಬಾಲ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೋರ್ಟ್ಸ್ ಅದೇರ್. ಸೊ ಯಾವ ಸ್ಪೋರ್ಟ್ಸ್ ಅಲ್ಲಿ ನೀವು ಎಕ್ಸೆಲ್ ಇರ್ತೀರಾ, ಸೊ ದಯವಿಟ್ಟು ಆ ಒಂದು ಸ್ಪೋರ್ಟ್ಸ್ ಅಲ್ಲಿ ಮುನ್ನುಗ್ಗಿ ಅಂತ ಹೇಳ್ತಾ, ಸೊ ವಿತ್ ದಿಸ್ ನೋಟ್ ಐ ಆಮ್ ಟೆಲಿಂಗ್ ಯು ಆಲ್ ದಿ ಬೆಸ್ಟ್ ಟು ಎವ್ರಿ ಒನ್. So continue your sports journey, and also ನಿಮ್ಮೆಲ್ಲರಿಗೂ ಇವತ್ತು KGF ಅಂದ್ರೆ usually in books, what you guys would have read about KGF? KGF ಅಂದ್ರೆ it is famous for goals. The full form of KGF is Kolar Goldfields, right? Right? Yes, that you might have remembered. Apart from that, ಕಳೆದ ಒಂದು 5-6 ವರ್ಷಗಳಿಂದ ನೀವು KGF ಅಂದ್ರೆ ರಾಕಿ ಬಾಯ್ ಮೂವಿ, KGF ಅಂದ್ರೆ yes, that's how KGF movie you would have remembered, right? Apart from that also, if you see, ಕಳೆದ 10 ವರ್ಷದಿಂದ ನಮ್ಮ ರೆಬೆಲ್ ಸ್ಟಾರ್ ಲೇಡಿ MLA ಮೇಡಮ್ ಶಾಸಕಿಯಾದಂತ ರೂಪಕಲಾ ಶಶಿಧರ್ ಅವರು ಮಾಡಿದಂತ ವಿಧಾನಸೌಧದಲ್ಲಿ ಸದ್ದು ಮಾಡಿದ ಅವರ ಹೆಸರಿನಿಂದ ಜ್ಞಾಪಕ ಇಟ್ಕೊಬಹುದು KGF ಅಂತ, ರೈಟ್? ಸೊ ಅಪಾರ್ಟ್ ಫ್ರಮ್ ಆಲ್ ದಟ್, 2025 ಥ್ರೋಬಾಲ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಕರ್ನಾಟಕದಲ್ಲಿ ಅಂದ್ರೆ, ದಟ್ ವಿಲ್ ಬಿ ಅಗೇನ್ KGF ತಾಲೂಕ್ ಬೇಟ್ಮಂಗಲ ಹೋಬಳಿ ರೂರಲ್ ಹೈಸ್ಕೂಲ್ ಗ್ರೌಂಡ್ಸ್ ಇದ್ದ. ಇಟ್ ವಿಲ್ ಆಲ್ವೇಸ್ ರಿಮೆಂಬರ್ in the history of Karnataka sports ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು everyone for making this event successful, and all the best to everyone for your future endeavors. ಬೆಂಗಳೂರು ಸೌತ್ ಡಿವಿಷನ್ ಎಲ್ಲಾ ಕಡೆ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು, ನೀರಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲಾ ಕಡೆ ಎರಡು ದಿವಸ ಮಾಡುವಂತ ಪಂದ್ಯಾವಳಿಗಳನ್ನು ಒಂದೇ ದಿವಸದಲ್ಲಿ ಮಾಡಿಕೊಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಮೈಸೂರು ಡಿವಿಷನ್ ಇಂದ ಬಂದಿದ್ದೇನೆ. ನಾವು ಬಹಳ ಕುತೂಹಲದಿಂದ ಬಂದು ಇಲ್ಲಿದು ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಮ್ಯಾಚಿನ ಕಡೆಗೆ ಬಂದ್ರೆ ಅವರ ಡಿವಿಷನ್ಗೆ ಸ್ವಲ್ಪ ಫೇವರ್ ಮಾಡಿದ್ರ ಅಂತ ಅನಿಸ್ತದೆ, ಅದು ಕಾಣಿಸ್ತದೆ, ಹಾಗೆ ಅನಿಸುತ್ತೆ. ಥ್ಯಾಂಕ್ ಯು. Angel, and I would like to thank all of you who is here, and our coach Tishaneta who supported us for the game, and all the referees were playing a fair games, and the food facilities was very good, and the toilet facilities was very good, and everything was nice. And we got 3rd place last year in states, but this time we got 1st place. I would like to thank all of you. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಬೆಳಗಾವಿ ಡಿವಿಷನ್ ಬಂದಿರೋದು. ನನ್ನ ಹೆಸರು ಪ್ರೇಮಾ ಕೋಟಿ ಅಂತ ಹೇಳಿ. ನಾವು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕ್ ಶಿರೋಳ ಗ್ರಾಮದಲ್ಲಿರುವಂತ ಶ್ರೀ ರಮೇಶಣ್ಣ ಗಡದನವರ್ ಚೈತನ್ಯಧಾಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶಿರೋದಿಂದ ನಾವಿಲ್ಲಿ ಬಂದಿದ್ದೀವಿ. ಫಸ್ಟ್ ಹೇಳ್ಬೇಕು ಅಂತಂದ್ರ, ನಮ್ಮದು ತುಂಬಾ ಫೇಮಸ್ ಆದಂತ ಒಂದು ಶಾಲೆ ಅಂತಲ್ಲ, ಆದ್ರೆ ನಮ್ಮ ಪ್ರತಿಯೊಂದು ನಾವು ಆಟದಲ್ಲಿ ಕೂಡ ನಾವು ಏನ್ ಮಾಡಿದೀವಿ ಅಂತಂದ್ರ, ಇಲ್ಲಿ ರಾಜ್ಯ ಮಟ್ಟಕ್ಕ ಹೋದ್ಸರಿ ಬಂದಿದ್ವಿ, ಆದ್ರೆ ಏನಾಗಿತ್ತು 3rd ಪ್ರೈಸ್ ಅಂತ ತಗೊಂಡಿದ್ವಿ ಅಂತ ನಮ್ ಸ್ಟೂಡೆಂಟ್ ಹೇಳಿದ್ಲು. ನಾವು ಈ ಸಾರಿ ಬಂದಿವಿ, 1st ಪ್ರೈಸ್ ತಗೊಂಡಿವಿ. ಇಲ್ಲಿ ವ್ಯವಸ್ಥೆನೆ ಕೂಡ ತುಂಬಾ ಚೆನ್ನಾಗಿದೆ, ನಮ್ಗೆ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆನೆ ಚೆನ್ನಾಗಿ ಮಾಡಿದ್ದಾರೆ. ಅಂಪೈರ್ಸ್ ಕೂಡ ತುಂಬಾ ಚೆನ್ನಾಗಿ ಆಡಿಸಿದ್ರು. ಹಾಗೆ ಇಲ್ಲಿ ಸ್ಟೇಜ್ ಅರೇಂಜ್ಮೆಂಟ್ ಆಗಿರ್ಬೋದು ಅಥವಾ ಎಲ್ಲರಿಗೂ ವ್ಯವಸ್ಥೆ ಆಗಿರ್ಬೋದು, ಮಕ್ಕಳು ಕೂಡ ಎಲ್ಲಾನು ಒಳ್ಳೆ ಎನ್ಕರೇಜ್ ಅನ್ನ ಮಾಡಿದ್ರು. ಹಾಗೆ
ಇಲ್ಲಿರುವಂತ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಕೂಡ ನಮಗೆ ಯಾವುದೇ ರೀತಿ ಏನು ತೊಂದರೆ ಅನಿಸ್ಲಿಲ್ಲ. ಎಲ್ರಿಗೂ ಇಲ್ಲಿ ಆಡಳಿತ ವ್ಯವಸ್ಥೆ ಅವರಿಗೂ, ಇಲ್ಲಿ ಗುರುಗಳಿಗೂ, ಹಾಗೆ ಎಲ್ಲಾ ಅಂಪೈರ್ಸ್ಗಳಿಗೂ, ಶಿಕ್ಷಕರಿಗೂ, ಎಲ್ರಿಗೂ ಅವ್ರಿವ್ರು ಅನ್ನೋದೇ ಎಲ್ಲ ಅಧಿಕಾರಿಗಳು ಕೂಡ ನಾನು ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಂದಿದ್ದೇನೆ. ನಾನು ಕೂಡ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರೋದ್ರಿಂದ ಈ ಒಂದು ಸಂಘಟನೆಗಳನ್ನೋದು ನಮ್ಮ ಸ್ವಲ್ಪ ಅರಿವಿದೆ. ಹನಿ ಹನಿ ಕುಡಿದರೆ ಹಳ್ಳ, ತನೆ ತನೆ ಕುಡಿದರೆ ರಾಶಿ ಅನ್ನೋ ಹಾಗೆ ಇಲ್ಲಿನ ಸಂಘಟನೆ ಬಹಳ ಅತ್ಯುತ್ತಮವಾಗಿತ್ತು. ನಮಗೆ ನಿನ್ನೆ ಸಾಯಂಕಾಲ ಬಂದ ಕೂಡ ಅವ್ರು ಬರ್ಮಾಡ್ಕೊಂಡ ರೀತಿ ನೋಡ್ಬೇಕಾದ್ರೆ ನಾವು KGF ಅಂದಾಕ್ಷಣ ಇದೇನಪ್ಪ ಗಡಿ ದಾಂಡೆ ಇಟ್ಕೊಂಡಾರ ಅಂತ ಹೇಳಿ ನಾವೆಲ್ಲರೂ ಹೇಗಾಗ್ತದೋ ಏನೋ ಅಂತ ನಮ್ಗೆ ಬಹಳ ಇದಾಗಿತ್ತು. ಅದಕ್ಕೆ ನಮ್ ಬಂದದನ್ನೇ ಅವ್ರು ಮಾಡ್ಕೊಂಡಂತ ಸ್ವಾಗತ ಆಗಲಿ. ಆಮೇಲೆ ಎಲ್ಲ ಒಬ್ಬ ಶಿಕ್ಷಕರು ನಮ್ಮೆಲ್ಲ ದೈಕ್ಷ ಆ ಸೈಡ್ ಕಡೆಯಿಂದ ಬಂದಿಂದವ್ರು ಎಲ್ಲರೂ ನಮ್ಮನ್ನ ಪರಿಚಯಿಸ್ಕೊಂಡು ನಮ್ಮ ಭಾಗದವ್ರು ಇದ್ದೀರಾ, ನಿಮ್ಗೆ ಇಲ್ಲಿ ಯಾವ ತೊಂದರೆ ಆಗಲ್ಲ, ಮಕ್ಕಳಿಗೆ ಯಾವ ತೊಂದರೆ ಆಗಲ್ಲ. ಆಮೇಲೆ ವಸ್ತಿಯಲ್ಲಿ ಅಲ್ಲಿ ಇರ್ತಕ್ಕಂಥ HM ಎಲ್ಲ ಸಹ ಶಿಕ್ಷಕರು ಕೂಡ ನಮ್ಗೆ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ಮೇಡಮ್ ಅವರು, ಇಲ್ಲಿ HM ಮೇಡಮ್ ಅವರು ಆಯ್ತು, ಆಮೇಲೆ ಇಲ್ಲಿ ಎಲ್ಲಾ ಇರ್ತಕ್ಕಂಥ ಎಲ್ಲ ನಮ್ಗ ಸ್ಟಾಫ್ಸ್ ಕೂಡ ಒಂದ್ ಎಲ್ಲಾಗೂ ನಿಮ್ಗೆ ಏನು ತೊಂದರೆ ಆಗಲ್ಲ. ನೀರಿಂದು ಆಮೇಲೆ ವಾಶ್ರೂಮ್ ಆಯ್ತು ಎಲ್ಲ ನಿಮ್ಗೆ ಬಹಳ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡ್ಕೊಂತೀವಿ. ಆಮೇಲೆ ನೈಟ್ ಆಯ್ತು ಸರ್ ಚೌಡಪ್ ಸರ್ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಕೂಡ ಇವತ್ತು ರಾಜ್ಯದ ಅಧ್ಯಕ್ಷರು ಅವರು ಕೂಡ ನಮ್ಗೆ ಇವತ್ತು ನಿನ್ನೆಯಿಂದ ಅವ್ರು ಇಲ್ಲೇ ಇದ್ದಾರೆ. ಎಲ್ಲ ಶಿಕ್ಷಕರು ಬಹಳ ಮಾಡಿ. ಆಮೇಲೆ ಎಲ್ಲ ದಾನಿಗಳು ಇವ್ರು ಇದ್ದಾಗಲೇ ನಮ್ಗೆ ಯಾವ್ದೊಂದು ಸಂಘಟನೆ ಆಗಕ್ ಸಾಧ್ಯ. ದಾನಿಗಳಿಲ್ಲಾರ್ದೆ ನಾವ್ ಏನು ಮಾಡಕ್ ಸಾಧ್ಯ ಇಲ್ಲ. ಈ ಎಲ್ಲಾ ಒಂದು ಊಟದ ವ್ಯವಸ್ಥೆ ಬಹಳ ಚೆನ್ನಾಗಿತ್ತು. ನಮ್ಮ ಮಕ್ಕಳು ಕೂಡ ಎಲ್ಲ ಆರಾಮಾಗಿದ್ದಾರೆ ಸರ್. ವೈದ್ಯಕೀಯ ವ್ಯವಸ್ಥೆ ಚೆನ್ನಾಗಿತ್ತು, ಹಾಗೂ ನಮ್ಗೆ ಪೊಲೀಸ್ ವ್ಯವಸ್ಥೆ ಕೂಡ ಚೆನ್ನಾಗಿ, ಅವರು ಕೂಡ ಎಷ್ಟು ಪರಿಚಯಿಸ್ಕೊಂಡು ಮಾತಾಡ್ತಾರ. ಇದೆಲ್ಲ ನೋಡಿದಾಗ ಬಹಳ ತುಂಬಾ ಸಂತೋಷ ಆಗಿದೆ. ನಿಮ್ಮ ಎಲ್ಲ ದಾನಿಗಳಿಗೆ ಎಲ್ಲ ಸಹಾಯ ಸಹಕಾರ ಮಾಡಿದೆ ಎಲ್ಲರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಕೊಳ್ಳಿ ಹಾರೈಸಿ ಮತ್ತೊಮ್ಮೆ ನಮಗೆ ಒಂದು ಜಿಲ್ಲೆಗೆ ಬರುವಂತ ಅವಕಾಶ ಮಾಡ್ಕೊಳ್ಳಿ ಅಂತ ಹೇಳಿ ಒಂದೆರಡು ಮಾತಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಎಲ್ಲಾ ವೇದಿಕೆ ಮೇಲೆ ಆಸೀನರಾದಂತ ಗುರುಗಳಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಯಾದಗಿರಿ, ನನ್ನ ಹೆಸರು ಅಭಿಷೇಕ್. ನಾನು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಬಲಶೆಟ್ಟಿಯಿಂದ ಬಂದಿದ್ದೇನೆ. ನಮ್ಮ ಯಾದಗಿರಿ ಜಿಲ್ಲೆ ಪ್ರಥಮ ಬಾರಿಗೆ ಡಿವಿಷನ್ ಅನ್ನು ಗೆದ್ದಿರೋದು ನಾವು. ನಮಗೆ ತುಂಬಾ ಸಂತೋಷವಾಗ್ತದೆ. ನಾವು ಇಲ್ಲಿ ತುಂಬಾ ರೂಲ್ಸ್ ಗಳನ್ನು ಕಲ್ತಿದ್ದೇವೆ. ಅದಕ್ಕೆ ನನ್ನ ಇಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ. ಕಾರ್ಯಕ್ಕೂ ಮೊದಲಿಗೆ ನಮಸ್ಕಾರ. ನನ್ನ ಹೆಸರು ವಿಠಲ್ ಮಡ್ಯಪ್ಪಗಳು ಅಂತ ಹೇಳಿ. ಇದೇ ನಮ್ಮ ಟೀಮ್ ಮ್ಯಾನೇಜರ್ ಮಾತಾಡಿದ್ರು. ನನಗೊಂಚೂರು ಓವರ್ ಖುಷಿ ಆಗಿದೆ. ಯಾಕಂದ್ರ ಫಸ್ಟ್ ಟೈಮ್, ಯಾಕಂದ್ರೆ ಕಂಟಿನ್ಯೂ 2 ವರ್ಷ ಬಂದ ಒಂದ್ ಫುಟ್ ಹಳ್ಳಿ ನಾವು ಬಾಲ್ಕೋಟ್ ಡಿಸ್ಟಿಕ್ ಅಲ್ಲಿ ಆ ರೈತ ಹೋರಾಟಗಾರ ಕೇಳಿರ್ಬೋದು, ರಮೇಶಣ್ಣ ಗಡ್ದನವ್ರು ಅಂತ ಹೇಳಿ. ಅವ್ರು ತೀರು ಹೋದ್ಮೇಲೆ ಅವ್ರ ಹೆಸರಲ್ಲೇ ನಾನು ಸ್ಕೂಲ್ ಮಾಡಿರೋದು. ನಂದೇ ಸ್ವಂತ ಸ್ಕೂಲು. ಸುಮಾರು 1000 ಹುಡುಗರು ಇದ್ದಾರೆ ನಮ್ಮಲ್ಲಿ. ಇದು ನಾವು ನೋಡಿದ್ದು ಹೊನ್ನಾವರದಲ್ಲಿ ಡಿವಿಷನ್ ಮುಗಿಸ್ಕೊಂಡ್ ಬಂದ್ವಿ. ಹೊನ್ನಾವರದಲ್ಲಿ ಬಹಳ ಸೂಪರ್ ಆಗಿ ಅಂಪೈರ್ ಮಾಡಿದ್ರು. ವ್ಯವಸ್ಥೆ ಅಂತೂ ಎಲ್ಲಾ ಕಡೆ ಮಾಡ್ತಾರ, ಇಲ್ಲೂ ಮಾಡಿದಾರ. ಬಟ್ ನಾನು ನಮ್ ಚೌಡಪ್ ಸರ್ಗೆ ಬಹಳ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೀನಿ. ಯಾಕಂದ್ರೆ ನಾ ಕ್ಲಿನಿಕ್ ಮಾಡಿದಾಗ ಅಷ್ಟೊಳ್ಳೆ ಆಗಲ್ಲ, ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಯಾಕಂದ್ರೆ ಹೋಗ್ತೀವಲ್ಲ ಎಲ್ಲರೂ ಹೇಳ್ತಾರೆ. ಹೇಳೋದು ಅದು ಏನೋ ಮಾಡುವುದು ಆಡುವುದಕ್ಕೂ ವ್ಯತ್ಯಾಸ ಇರ್ತದ ಅಂತ ಹೇಳ್ತಾರೆ. ಬಟ್ ಇಲ್ಲೇ ಆಡುವ ಮಾತಿಗೂ ಮಾಡುವ ಕೃತಿಗೂ ಒಂದೇ ಅದ. ಇಂಥ ಒಂದು ಟೂರ್ನಮೆಂಟ್ ಅನ್ಸರ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಸುಮಾರು 10 ವರ್ಷ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಟೈಮ್ ನೀವೇನ್ ಹೇಳಿದ್ರು ಅದನ್ನೇ ಮಾಡಿದ್ರಿ, ಏನ್ ಮಾಡಿದ್ರು ಅದನ್ನೇ ಹೇಳಿದ್ರಿ. ತುಂಬಾ ಧನ್ಯವಾದ. ಫಸ್ಟ್ ಗೆ ನಿಮ್ಗೂ ಧನ್ಯವಾದ. ಆಮೇಲೆ ಎಲ್ಲಾ ಅಂಪೈರ್ಸ್ ನಿರ್ಣಾಯಕರಾಗಿರ್ಬೋದು. ನಾವೊಂದು ಅಪೀಲ್ ಮಾಡಿದೆ ಅವ್ರಿಗೆ. ಅಪೀಲ್ ಮಾಡಿದಾಗ ಸರ್ ಪೂರ್ಣ ತಿಳ್ಕೊಬೇಕಿತ್ರಿ ನೀವು ಅಂತ ಹೇಳಿದ್ರು. ಯಾಕಂದ್ರೆ ನಾವು ಅಂಪೈರ್ಗೆ ಎಲ್ಲೋ ನಮ್ಮ ವಿಭಾಗದವರು ನಾವು ಏನಾದ್ರೂ ಹೊಂದಿದ್ರೆ ದಯಮಾಡಿ ನಾವು ನಿಮ್ಮ ಶಿಕ್ಷಕ ವೃತ್ತಿ ಬಾಂಧವ್ರೆ ದಯಮಾಡಿ ನಮ್ಮ ವಿಭಾಗದ ಮೇಲೆ ಕ್ಷಮೆ ಇರ್ಲಿ. ಮುಂದಿನ ಒಂದು ಹಂತದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸೋತಿರೋರು ಗೆದ್ದಿರೋರು ಎಲ್ಲರೂ ರಾಜಮಟ್ಟಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಶುಭವಾಗ್ಲಿ. ಎಲ್ಲರೂ ಒಳ್ಳೆ ಮಸ್ತ್ ಆಟವನ್ನ ಆಡಿದ್ರಿ. ಬಂದು ಇಲ್ಲಿ ಆಡಳಿತ ಮಂಡಳಿಯವರಾಗಿರ್ಬೇಕು ಎಲ್ಲರಿಗೂ ಕೂಡ ಅಧಿಕಾರಿ ವರ್ಗದವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ.